ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಾಠ 3 ಹಿಲ್ಟನ್ ಹೆಡ್ ಚಳವಳಿ ಗದ್ಯ ಭಾಗ. ಕವಿಯ ಹೆಸರು ಶಶಿಧರ ವಿಶ್ವಾಮಿತ್ರ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ಮೊದಲನೇದಾಗಿ ನಾವು ನೋಡ್ಬೋದು ಕೃತಿ ಕವಿಯ ಪರಿಚಯ ನೋಡೋಣ. ನೋಡಿ ಇಲ್ಲಿ ಕೃತಿಕಾರರ ಪರಿಚಯ ಅಂದರೆ ಕವಿ ಪರಿಚಯ. ಇವರೇ ಶಶಿಧರ ವಿಶ್ವಾಮಿತ್ರ ಕವಿ. ಇವರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಕವಿಯ ಹೆಸರು ಶಶಿಧರ ವಿಶ್ವಾಮಿತ್ರ. ಇವರ ಜನನ 1940, ಹಾಗೆ ಜನ್ಮಸ್ಥಳ ಬಂದು ಮೈಸೂರು. ಶಿಕ್ಷಣ ಬಂದು ಸೆಂಟ್ರಲ್ ಕಾಲೇಜಿನಲ್ಲಿ ಪದವಿ, ವೃತ್ತಿ ಬಂದು ಭಾರತ ಸರ್ಕಾರದ ರಾಷ್ಟ್ರೀಯ ಕ್ಷಯರೋಗ ಸಂಸ್ಥೆಯಲ್ಲಿ ಸಂಶೋಧನೆ ವೃತ್ತಿ. ಕೃತಿಗಳು ಬಂದು ಕೀಲ, ಪದ, ಕುಸಿಯೇ ನೆಲವಿಹುದೇ, ಹಿಂದೂ ಧರ್ಮ, ಸೃಷ್ಟಿಯ ರಂಗವಲ್ಲಿ, ಆತ್ಮಕಥೆ ಬಂದು ಸಂಚಿ. ಇದು ಇಷ್ಟು ಕವಿ ಪರಿಚಯ. ಇದಾದ ಮೇಲೆ ಅಭ್ಯಾಸದಲ್ಲಿ ನೋಡೋದಾದರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ, ಹಾಗೆ ಆ ವಿಭಾಗದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಆ ವಿಭಾಗ ಅಭ್ಯಾಸದಲ್ಲಿ ನೋಡೋದಾದರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಹಿಲ್ಟನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ? ಓಕೆನಾ? ಉತ್ತರ, ಹಿಲ್ಟನ್ ಹೆಡ್ ದ್ವೀಪ ಅಟ್ಲಾಂಟಿಕ್ ಸಾಗರದಲ್ಲಿದೆ. ಎರಡನೇ ಪ್ರಶ್ನೆ, ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ? ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಅಮೆರಿಂಡಿಯನ್ನರು ಎನ್ನುತ್ತಾರೆ. ಮೂರನೇ ಪ್ರಶ್ನೆ, ಹಿಲ್ಟನ್ ಹೆಡ್ನಲ್ಲಿ ಬಂದಿಳಿಯುವ ಶ್ರೀಮಂತ ಉಡುಗೆ ತೊಡುಗೆ ಹೇಗಿತ್ತು? ಹಿಲ್ಟನ್ ಹೆಡ್ನಲ್ಲಿ ಬಂದಿಳಿಯುವ ಶ್ರೀಮಂತ ಉಡುಗೆ ತೊಡುಗೆಗಳು ಬೂಟು, ಚಡ್ಡಿ, ಕೂಲಿಂಗ್ ಗ್ಲಾಸ್ ಹಾಗೂ ಸ್ಕಲ್ ಕ್ಯಾಪ್ ಹಾಕಿದ್ದರು. ನಾಲ್ಕನೇ ಪ್ರಶ್ನೆ, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕ್ರೀಡೆಗಳನ್ನು ಆಯೋಜಿಸಲಾಗುತ್ತಿತ್ತು? ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಗಾಲ್ಫ್, ಬೋಟಿಂಗ್ ಹಾಗೂ ವಿವಿಧ ರೀತಿಯ ಕ್ರೀಡಾ ವಿನೋದಗಳನ್ನು ಆಯೋಜಿಸುತ್ತಿದ್ದರು. ಐದನೇ ಪ್ರಶ್ನೆ, ಕಡಲ ತಡಿಯ ಲೈಟ್ ಹೌಸ್ನೇರಿದರೆ ಯಾವ ಚಿತ್ರಣವು ಕಾಣಿಸುತ್ತದೆ? ಕಡಲ ತಡಿಯ ಲೈಟ್ ಹೌಸ್ನೇರಿದರೆ ಅಟ್ಲಾಂಟಿಕ್ ಮಹಾಸಾಗರ, ಸಮುದ್ರದಲ್ಲಿ ಓಡಾಡುತ್ತಿರುವ ನೌಕೆಗಳು, ಕಡಲ ಕಾಗೆಗಳು, ರೆವಾನ್ ಮತ್ತು ಮೈನಗಳು ಕಾಣಿಸುತ್ತದೆ. ಆರನೇ ಪ್ರಶ್ನೆ, ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ ಯಾವುದು? ಉತ್ತರ, ಅತ್ಯಂತ ಹಳೆಯದಾದ ಒಂದು ಓಕ್ ಮರವು ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ. ಓಕ್ ಮರ ಅದು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಆ ವಿಭಾಗ. ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಏನೇನು ಬದಲಾವಣೆಗಳಾದವು? ಉತ್ತರ, ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಪ್ರಕೃತಿ ಸೌಂದರ್ಯ ಅಳಿಸಿ ತೋಟಗಾರಿಕೆ ಮಾಡಿ ಅದರಿಂದ ವರಮಾನ ಕಡಿಮೆ ಎಂದು ಆ ಸ್ಥಳದಲ್ಲಿ ರೆಸಾರ್ಟ್ಗಳು, ಗಾಲ್ಫ್ ಕೋರ್ಸ್ಗಳು, ಕ್ರೀಡಾ ಮೈದಾನಗಳು, ಬೋಟಿಂಗ್ ಇತ್ಯಾದಿಗಳನ್ನು ಬೀಸಿದರು. ಎರಡನೇ ಪ್ರಶ್ನೆ, ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು? ಹಿಲ್ಟನ್ ಹೆಡ್ ಒಂದು ಸುಂದರವಾದ ದ್ವೀಪವಾಗಿದ್ದು ಇಲ್ಲಿ ಮೊದಲು ಅಪಾರ ಸಸ್ಯ ಸಂಪತ್ತು, ಹೊಂಡಗಳು, ಹಿನ್ನೀರು, ಕೋವುಗಳು, ಓಕ್ ಮರದ ತೋಪುಗಳು ಹಾಗೂ ಕಡಲ ತೀರದ ಸಸ್ಯಗಳಿಂದ ಕೂಡಿತ್ತು. ಮೂರನೇ ಪ್ರಶ್ನೆ, ಹಿಲ್ಟನ್ ಹೆಡ್ ಸ್ಮಾರಕ ಮರದ ಬಗ್ಗೆ ವಿವರಿಸಿ. ಹಿಲ್ಟನ್ ಹೆಡ್ನ ಸ್ಮಾರಕ ಮರದ ಹೆಸರು ಲಿಬರ್ಟಿ ಓಕ್ ಮರ. 50ರ ದಶಕದಲ್ಲಿ ಪರಿಸರ ರಕ್ಷಣೆಗಾಗಿ ಜನ ಒಗ್ಗೂಡಿ ಪಣ ತೊಟ್ಟಿದ್ದು ಈ ಸ್ಥಳದಲ್ಲಿಯೇ. ಆದ್ದರಿಂದ ಇದೊಂದು ಸುರಕ್ಷಿತ ಜಾಗವಾಗಿದ್ದು ಇದರ ಪ್ರಸಿದ್ಧಿ ಎಲ್ಲ ಕಡೆಯೂ ಹರಡಿದೆ ಹಾಗೂ ಈ ಮರದ ಸಾನ್ನಿಧ್ಯದಲ್ಲಿ ಎಷ್ಟೋ ವಿವಾಹಗಳು ಕೂಡ ನಡೆದಿದೆ. ನಾಲ್ಕನೇ ಪ್ರಶ್ನೆ ಏನಂತ ನೋಡೋಣ ಬನ್ನಿ. ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕಟ್ಟಡಗಳು ನಿರ್ಮಾಣಗೊಂಡವು? ಉತ್ತರ, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಸೀ ಬೀಚ್ ಹೋಟೆಲ್ಗಳು, ಸ್ಟೇ ಹೋಮ್ಗಳು, ಗಾಲ್ಫ್ ಕೋರ್ಸ್ಗಳು, ಕ್ರೀಡಾ ಮೈದಾನ ಮುಂತಾದ ವೈಭವೋಪೇತ ಕಟ್ಟಡಗಳ ನಿರ್ಮಾಣಗೊಂಡವು. ಇದಾಯಿತು. ಕೊನೆಯ ಪ್ರಶ್ನೆ 5ನೇದು, ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು? ಇದಕ್ಕೆ ಉತ್ತರ, ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಸಂರಕ್ಷಿಸುವ ಆರಂಭದಲ್ಲಿ ಅಷ್ಟೊಂದು ಯಶಸ್ಸು ದೊರೆಯಲಿಲ್ಲ. ಕೆಲವು ಆಸಕ್ತರು ಕೋರ್ಟ್ನ ಮೆಟ್ಟಿಲಿಗೇರುವ ಆಲೋಚನೆ ಮಾಡತೊಡಗಿದರು. ಹೇಗೋ ಒಬ್ಬ ನೆಲದಾಳಾಗಿ ಪಾರ್ಯವರ್ನ ಉಳಿವಿಗಾಗಿ ಹೋರಾಡುವ ಮನಸ್ಸಾಯಿತು. ಅವನು ಇತರ ಆಸಕ್ತರೊಡನೆ ಕೂಡಿಕೊಂಡು ಚಳುವಳಿ ಆರಂಭಿಸಿದ.
ಆದರೆ ಸಾಹುಕಾರರು ಬಗ್ಗಲಿಲ್ಲ. ಇವರ ಪರಿಸರ ಸಂರಕ್ಷಣೆ ಮಾಡಬೇಕೆಂದು ವಿಧಿ ಇಲ್ಲದೆ ಕೋರ್ಟ್ ಕಚೇರಿಗಳ ಮೆಟ್ಟಿಲೇರಿದರು. ಸೊ ಈ ವಿಭಾಗ ಬಿಟ್ಟ ಸ್ಥಳ ತುಂಬಿರಿ. ಮೊದಲನೇ ಪ್ರಶ್ನೆ, ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೆರಿಂಡಿಯನ್ನರ ಸಮುದಾಯವು ಡ್ಯಾಶ್ ಆಯಿತು, ಧೂಳಿಪಟ ಆಯಿತು. ಅಟ್ಲಾಂಟಿಕ್ ಸಾಗರವು ಅಮೇರಿಕದ ಡ್ಯಾಶ್ ಭಾಗದಲ್ಲಿದೆ, ಪೂರ್ವ. ಮೂರನೇ ಪ್ರಶ್ನೆ, ವಿಧಿ ಇಲ್ಲದೆ ಕೊನೆಗೆ ಡ್ಯಾಶ್ ಮೊರೆ ಹೋಗಬೇಕಾಗಿತ್ತು, ನ್ಯಾಯಾಲಯದ. ಸೊ ನಾಲ್ಕನೇ ಪ್ರಶ್ನೆ, ಕಟ್ಟಡಗಳಿಗೆ ತೋರುತ್ತಿದ್ದ ಡ್ಯಾಶ್ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ನೀಡತೊಡಗಿದರು, ರಾಜಕೀಯ. ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿ ಮಂತ್ರಾಲೋಚನೆ ನಡೆಸಿದರು. ಹೋರಾಟ ಮುಂದುವರಿದ ಬಳಿಕ ಹಿಲ್ಟನ್ ಹೆಡ್ ನಂದನವನದಂತೆ ಕಂಗೊಳಿಸತೊಡಗಿತು, ನಂದನವನದಂತೆ. ಸೊ ಈ ವಿಭಾಗ ಕೆಳಗಿನ ಶಬ್ದಗಳಿಗೆ ವಿರುದ್ಧಾರ್ಥಕ ಶಬ್ದಗಳನ್ನು ಬರೆಯಿರಿ. ಸೊ ಇಲ್ಲಿ ಮಾದರಿ, ಆಗಮನ, ನಿರ್ಗಮನ ಅಂತ ಕೊಟ್ಟಿದ್ದಾರೆ. ಹಾಗೆ ಲಾಭ, ನಷ್ಟ, ಚುರುಕು, ಮಂದ, ಪುರಾತನ, ನೂತನ ಅವರ ನವೀನ. ಸೊ ಪ್ರಸಿದ್ಧ, ಅಪ್ರಸಿದ್ಧ, ಸಾಧಾರಣ, ಅಸಾಧಾರಣ. ಸೊ ಇದಾದಮೇಲೆ ವಿಭಾಗ ನೋಡೋದಾದರೆ ಈ ಕೆಳಗಿನ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಪ್ರಶ್ನೆ, ಭರಾಟೆ. ಭಾರತದಲ್ಲಿ 1947ರವರೆಗೂ ಬ್ರಿಟಿಷರ ಭರಾಟೆ ತುಂಬಿತು. ಎರಡನೇ ಪ್ರಶ್ನೆ, ಸುಧಾರಣೆ. ವೈದ್ಯರ ಬಳಿ ಹೋಗಿ ಬಂದ ಮೇಲೆ ಆರೋಗ್ಯ ಸುಧಾರಣೆಯಾಯಿತು. ಇದು ಸುಧಾರಣೆಗೆ ಸ್ವಂತ ವಾಕ್ಯ ಬರೆದಿದ್ದೀನಿ. ಸೊ ಇದಾದಮೇಲೆ ಸಾರ್ವಭೌಮ. ಸೊ ರಾಜ್ಕುಮಾರ್ ನಟ ಸಾರ್ವಭೌಮ ಎಂಬ ಬಿರುದು ಹೊಂದಿದ್ದರು. ಆಯಿತಾ. ದೌಲತ್ತು, ಇಷ್ಟೇ ಹಣವಿದ್ದರೂ ದೌಲತ್ತು ತೋರಿಸದೆ ಸರಳ ವ್ಯಕ್ತಿಯಾಗಿರಬೇಕು. ಓಕೆನಾ. ಐದನೇದು, ಹೊಯ್ದಾಟ. ಸಮುದ್ರ ತೀರದಲ್ಲಿ ಅಲೆಗಳು ಹೊಯ್ದಾಟ ಬಲು ಸುಂದರವಾಗಿರುತ್ತದೆ. ಪಣ ತೊಡು. ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಗಳಿಸಲು ಪಣ ತೊಡಬೇಕು. ಕೊನೆಯದಾಗಿ ಏಳನೇದು, ಅಭಿಮಾನಿ. ನಾನು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಸೊ ಇದಿಷ್ಟು ಭಾಷಾ ಚಟುವಟಿಕೆಯಾಗಿದೆ. ಬಿಟ್ಟ ಸ್ಥಳ ತುಂಬಿರಿ ಕೂಡ ಆಯಿತು, ಸ್ವಂತ ವಾಕ್ಯನೂ ಆಯಿತು, ವಿರುದ್ಧಾರ್ಥಕ ಪದನೂ ಆಯಿತು, ಕವಿ ಪರಿಚಯನೂ ಮುಗಿದಿದೆ, ಪ್ರಶ್ನೋತ್ತರಗಳು ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್